ಬೆಂಗಳೂರಿನ ನಗರಸಭೆಯ ಸಾಮಾನ್ಯ ಸಭೆಗೆ ಬಿಗ್ ಟ್ವಿಸ್ಟ್. ಸಭೆಯನ್ನ ಬಹಿಷ್ಕರಿಸಿದ ಬಿಜೆಪಿ ಸದಸ್ಯರು ಮತ್ತು ಪಕ್ಷೇತರ ಸದಸ್ಯರು. ಈಗ ನಿಮ್ಮ ಇರೋದಂಥ ಕಚೇರಿಯನ್ನು ತೆರವು ಮಾಡಿ ಕಾಂಗ್ರೆಸ್ ಕಚೇರಿಯನ್ನು ಮಾಡಬೇಕಂತ ಜನ ಮಾತಾಡ್ತಿದ್ದಾರೆ ಸರ್. ಅದಾದ್ಮೇಲೆ ನೋಟಿಸ್ ಜಾರಿ ಆಗಿದೆ ಅಂತ ಬಂದಿದೆ ಸರ್. ಇದ್ರ ಬಗ್ಗೆ ಏನು ಹೇಳ್ತೀವಿ? ಜನ ಮಾತಾಡ್ತಾ ಇಲ್ಲ, ಕಾಂಗ್ರೆಸ್ನ ಅಧ್ಯಕ್ಷರು ಕಾಂಗ್ರೆಸ್ನ ಕಾರ್ಯಕರ್ತರು ಮಾತಾಡ್ತಾ ಇದ್ದಾರೆ. ಸಾರ್ವಜನಿಕರು ಪಾಪ ಅದ್ರ ಬಗ್ಗೆ ಇರಲಿಲ್ಲ. ಇವತ್ತು ಅದು ನಮಗೆ ನೋಟಿಸ್ ಬಂದಿರೋದು ಸತ್ಯ. ಆ ನೋಟಿಸ್ ಬಂದಿರೋದಕ್ಕಾಗಿ ಇವತ್ತು ನಗರಸಭೆಯಲ್ಲಿ ಏನು ಮೀಟಿಂಗ್ ಇತ್ತು, ಆ ಮೀಟಿಂಗಿಗೆ ನಮ್ಮೆಲ್ಲ 25ರಿಂದ 26 ಜನ ಬಹಿಷ್ಕಾರ ಹಾಕಿದ್ದಾರೆ. ಬಿಜೆಪಿ ಕಚೇರಿಯ ಮೇಲೆ ಕೇಸ್ ದಾಖಲಿಸಿದ ಕಾಂಗ್ರೆಸ್. ಇವತ್ತು ಒಬ್ಬ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತ ಪಕ್ಷದ ಕಚೇರಿ ವಿಚಾರವಾಗಿ ಬಿಟ್ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ಪ್ರಾಣ ಹೋದ್ರೂ ಕೂಡ ಜಾಗ ಬರ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಅದರಲ್ಲೇನು ಎರಡು ಮಾತಿಲ್ಲ. ಪಾರ್ಟಿ ಕಚೇರಿಯ ಮೇಲಿನ ಕೇಸಿನಿಂದ ಬೇಸರವಾಗಿದೆ, ಅದಕ್ಕೆ ಈ ಬಹಿಷ್ಕಾರ ಎಂದ ಸದಸ್ಯರು. ಮಾಜಿ ಶಾಸಕ ಅರುಣ್ ಕುಮಾರ್ ಪೂಜಾರ್ ಮನೆಯಲ್ಲಿ ಜಮೆಯಾದ ಸದಸ್ಯರು. ಈಗ ನಿಮ್ಮ ಇರೋದಂಥ ಕಚೇರಿಯನ್ನು ತೆರವು ಮಾಡಿ ಕಾಂಗ್ರೆಸ್ ಕಚೇರಿಯನ್ನು ಮಾಡಬೇಕಂತ ಜನ ಮಾತಾಡ್ತಿದ್ದಾರೆ ಸರ್. ಅದಾದ್ಮೇಲೆ ನೋಟಿಸ್ ಜಾರಿ ಆಗಿದೆ ಅಂತ ಬಂದಿದೆ ಸರ್. ಇದ್ರ ಬಗ್ಗೆ ಏನು ಹೇಳ್ತೀವಿ? ಜನ ಮಾತಾಡ್ತಾ ಇಲ್ಲ, ಕಾಂಗ್ರೆಸ್ನ ಅಧ್ಯಕ್ಷರು ಕಾಂಗ್ರೆಸ್ನ ಕಾರ್ಯಕರ್ತರು ಮಾತಾಡ್ತಾ ಇದ್ದಾರೆ. ಸಾರ್ವಜನಿಕರು ಪಾಪ ಅದ್ರ ಬಗ್ಗೆ ಇರಲಿಲ್ಲ. ಇವತ್ತು ಅದು ನಮಗೆ ನೋಟಿಸ್ ಬಂದಿರೋದು ಸತ್ಯ. ಆ ನೋಟಿಸ್ ಬಂದಿರೋದಕ್ಕಾಗಿ ಇವತ್ತು ನಗರಸಭೆಯಲ್ಲಿ ಏನು ಮೀಟಿಂಗ್ ಇತ್ತು, ಆ ಮೀಟಿಂಗಿಗೆ ನಮ್ಮೆಲ್ಲ 25ರಿಂದ 26 ಜನ ಬಹಿಷ್ಕಾರ ಹಾಕಿದ್ದಾರೆ. ನಮ್ಮ ಪಕ್ಷದ ಕಚೇರಿಗೆ ನೋಟಿಸ್ ಕೊಟ್ಟಿರೋ ವಿಚಾರವಾಗಿ. ಅದಕ್ಕೋಸ್ಕರ ನಮ್ಮ ಯಾರು ಕೂಡ ನಗರಸಭಾ ಸದಸ್ಯರು ಇವತ್ತು ಮೀಟಿಂಗ್ ಅಟೆಂಡ್ ಆಗ್ತಾ ಇಲ್ಲ. ಆದರೆ ಏನು ಇವತ್ತು ಇನ್ನು ಇತರ ವಿಷಯ ಏನು ಅಜೆಂಡಾ ಇದಾವೆ, ನಾವು ನಮ್ಮ ಪಾರ್ಟಿ ಆಫೀಸನ್ನು ಇವತ್ತಿನ ಮೀಟಿಂಗ್ನಲ್ಲಿ ಅಜೆಂಡಾಗಳು ಸೇರಿಸಿ ಅದನ್ನು ತೆರವು ಮಾಡಿ ಪಾಸ್ ಮಾಡಿ ಅಂತಂದು ಹೇಳಿದ್ವಿ. ನಾವು ಅದು ಬರಲ್ಲ, ನಾವು ಮಾಡೋಂಗಿಲ್ಲ ಅನ್ನೋದಕ್ಕೋಸ್ಕರ ನಾವು ಯಾರು ಕೂಡ ಮೀಟಿಂಗ್ ಹೋಗಿಲ್ಲ. ಆಮೇಲೆ ನಮ್ಮ ಪಾರ್ಟಿ ಆಫೀಸ್ ಬಿಟ್ಟು ಬೇರೆ ವಿಚಾರ ಏನಿದಾವೆ ಇವತ್ತು ಸಂಘ ಸಂಸ್ಥೆಗಳು ವಿಚಾರ, ಆಮೇಲೆ ಡೆವಲಪ್ಮೆಂಟ್ ವಿಚಾರ, ಅದು ಯಾವುದಕ್ಕೂ ಕೂಡ ನಮ್ದು ಇರೋದಿಲ್ಲ. ಅದಕ್ಕೆಲ್ಲ ಸಂಪೂರ್ಣ ನಮ್ಮ ಸಪೋರ್ಟ್ ಇದೆ. ನಾವು ಅವ್ರಿಗೆ ಕ್ಲಿಯರ್ ಹೇಳಿದ್ದೀವಿ. ಚೇರ್ಮನ್ ನನಗೂ ಕೂಡ ಫೋನ್ ಮಾಡಿದ್ರು, ಇಲ್ಲ ನೀವು ಆ ವಿಷಯ ತಗೊಂಡ್ರೆ ಮಾತ್ರ ನಮ್ಮ ನಗರಸಭಾ ಸದಸ್ಯರು ಮೀಟಿಂಗ್ ಬರ್ತಾರೆ, ಇಲ್ಲಾಂದ್ರೆ ಬರಲ್ಲ ಅಂತಂದು ಭಾಳ ಕ್ಲಿಯರಾಗಿ ಹೇಳಿದ್ದೀನಿ ನಾನು. ಸರ್, ನಿಮ್ಮ ಪಕ್ಷದ ಸದಸ್ಯರು ಆತಂಕ ಒಳಗೆ ಸರ್. ಇದ್ರ ಬಗ್ಗೆ ಏನು ಹೇಳ್ತೀವಿ? ನಮ್ಮ ಪಕ್ಷದ ಸದಸ್ಯರು ಏನಂತ ಇಲ್ಲ, ನಿಮ್ಮ ಸಣ್ಣ ಮಟ್ಟದ ಇದಾದ್ರು ಕಾರ್ಯಕರ್ತರು ಅಥವಾ ಸದಸ್ಯರು ಅಥವಾ ಇದು ಏನು ಈ ಥರ ಆಗಿದೆಯಲ್ಲ ಅಂತ ಹೇಳಿ. ಇಲ್ಲ, ಯಾರು ಎದುರುಗೊಂತಕ್ಕಂಥ ಪ್ರಶ್ನೆ ಇಲ್ಲ. ಇವತ್ತು ಒಬ್ಬ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತ ಪಕ್ಷದ ಕಚೇರಿ ವಿಚಾರವಾಗಿ ಬಿಟ್ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ಪ್ರಾಣ ಹೋದ್ರೂ ಕೂಡ ಆ ಜಾಗ ಬಿಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಅದರಲ್ಲೇನು ಎರಡು ಮಾತಿಲ್ಲ. ಅದನ್ನು ತಗೊಳೋದಷ್ಟು ಸುಲಭಿಲ್ಲ. ಅದು ಯಾರ ಕೈಲಿ ಸಾಧ್ಯನೇ ಇಲ್ಲ. ಬೇಕಾದ್ರೆ ನಿಮ್ಮ ಮಾಧ್ಯಮದ ಮುಖಾಂತರ ಸವಾಲು ಆಗ್ತಾನೆ ಅಂಥದ್ದು ಯಾರಾದ್ರೂ ಇದ್ದರೆ ಬರಲಿ ತೊಗೊಳಕ್ಕೆ, ನಾವು ಫೈಟ್ ಮಾಡ್ತೀವಿ. ನಾವು ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡೋಕ್ಕೆ ನಾವೆಲ್ಲ ಪೇಪರ್ಸ್ ರೆಡಿ ಮಾಡಿದ್ದೀವಿ. ಇವತ್ತು ಅದನ್ನು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ. ನಾವು ಪಕ್ಷದ ಕಚೇರಿ ನಮ್ಮದೇ. ನಾವು ಯಾವುದೇ ಕಾರಣಕ್ಕೂ ಅದು ಕೋರ್ಟ್ಗೆ ಹೋಗ್ತೀವಿ, ಕಾನೂನು ಪ್ರಕಾರ ಹೋರಾಟ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಯಾರೇ ಬಂದು ನಾನು ಅದು ನಂದು ಅಂತ ಒಳಗೆ ಬರ್ತೇನೆ ಅಂದರೆ ಯಾವುದೇ ಕಾರಣಕ್ಕೂ ಬರ್ತಕ್ಕಂಥ ಪ್ರಶ್ನೆನೇ ಇಲ್ಲ. ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ, ಪಾರ್ಟಿ ಆಫೀಸ್ ವಿಚಾರವಾಗಿ ಅದು ಭಾರತೀಯ ಜನತಾ ಪಕ್ಷದ ಕಚೇರಿ. ಅದು ಎಲ್ಲಿವರೆಗೂ ಭಾರತೀಯ ಜನತಾ ಪಕ್ಷ ಬದುಕಿರುತ್ತೆ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ, ರಾಣೆಬೆನ್ನೂರು, ಅಲ್ಲಿವರೆಗೂ ಭಾರತೀಯ ಜನತಾ ಪಕ್ಷದ ಕಚೇರಿ ಆಗಿರ್ತೇವೆ. ಬೇರೆ ಯಾರು ಕೂಡ ಬರೋಕ್ಕೆ ಸಾಧ್ಯನೇ ಇಲ್ಲ. ಅದೇ ನಾನು ಹೇಳೋದು, ಇವತ್ತಿನ ಅಜೆಂಡದಲ್ಲಿ ಈಗ ನಮ್ಮದು ಪಾರ್ಟಿ ಆಫೀಸ್ ವಿಚಾರಕ್ಕಷ್ಟೇ ನಾವು ಹೋಗಿಲ್ಲ. ಬೇರೆ ವಿಚಾರಕ್ಕೆ ಏನೈತಿ ನಮ್ಮ ಸಂಪೂರ್ಣ ಸಹಕಾರ ಇದೆ. ನಾವು ಸಂಪೂರ್ಣ ಬೆಂಬಲವಾಗಿ ಕೊಟ್ಕೊಂತ ಬಂದಿದೆ. ಅಂದರೆ ನಮ್ದು ಒಂದೇ ಅಜೆಂಡಾ, ರಾಣೆಬೆನ್ನೂರು ಡೆವಲಪ್ಮೆಂಟ್ ನಮಗೆ ಆಗಬೇಕನ್ನೋ ವಿಚಾರಕ್ಕೆ ನಾವು ಅವ್ರಿಗೆ ಸಹಕಾರ ಮಾಡಿದ್ದು ನಿಜ. ಅದರಲ್ಲೇನು ಎರಡು ಮಾತಿಲ್ಲ. ಆದರೆ ಅವ್ರು ಇವತ್ತು ಮಾಡಿರ್ತಕ್ಕಂಥದ್ದು ನಮಗೆ ನೋವಾಗಿದೆ. ಅದಕ್ಕೋಸ್ಕರ ನಾವು ಮೀಟಿಂಗ್ ಹೋಗ್ತಾಯಿಲ್ಲ. ಇನ್ನೇನು ಅವರು ಬೇರೆ ಬೇರೆ ವಿಚಾರ, ಸರ್ಕಲ್ ಹೆಸರುಗಳು ನಾಮಕರಣ ಮಾಡ್ತಕ್ಕಂಥದ್ದು, ಅದು ಯಾವುದಕ್ಕೂ ಕೂಡ ನಮ್ದು ಇರೋದಿಲ್ಲ. ಅದಕ್ಕೆಲ್ಲ ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣವಾಗಿ ಸಹಕಾರ ಇದೆ. ನಮಗೆಲ್ಲ ಗೌರವಿತ ಸದಸ್ಯರು ಕೂಡ ಸಹಕಾರ ಇದೆ. ಅದಕ್ಕೆ ನಮಗೆ ಅದ್ರ ಬಗ್ಗೆ ನಮ್ದು ಎಲ್ಲಿ ಕೂಡ ಅಪಸ್ವರ ಇಲ್ಲ. ಅದಕ್ಕೆ ಸಂಪೂರ್ಣ ನಾವು ಸಪೋರ್ಟ್ ಮಾಡ್ತೀವಿ. ಸರ್, ಎಸ್, ಥ್ಯಾಂಕ್ ಯು. ನಿಮ್ಮ ಅಧ್ಯಕ್ಷ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಕಚೇರಿಯನ್ನು ತೆರವುಗೊಳಿಸೋದಾಗಲಿ ಅಥವಾ ಸ್ಥಳಾಂತರ ಮಾಡೋದು ಆಗಲ್ಲ ಅಂತ ಹೇಳಿ ಸರ್. ಇದ್ರ ಬಗ್ಗೆ ಏನು ಹೇಳ್ತೀವಿ? ಇವತ್ತು ಏನು ಕಾಂಗ್ರೆಸ್ಸಿನ ಶಾಸಕರು ಮತ್ತು ಅಧ್ಯಕ್ಷರು ಒಳಗೊಂಡು ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಾಲಯಕ್ಕೆ ನೋಟಿಸನ್ನು ನೀಡಿದ್ದಾರೆ. ಅದು ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡ್ತೀವಿ. 1939 ಕಾಂಗ್ರೆಸ್ ಅಧ್ಯಕ್ಷರಿಗೆ ಅಂಥೇಳಿ ಭೂಬಾಡಿಗೆ ಸಂಸ್ಥಾ ಕಾಂಗ್ರೆಸ್ಸಿಂದ ಭೂಬಾಡಿಗೆ ಕೊಟ್ಟಿತ್ತು. ಕಾಲಕ್ರಮೇಣ ಕಾಂಗ್ರೆಸ್ಸು ಬದಲಾವಣೆ ಆಗಿದೆ. ಅಲ್ಲಿಂದ ಜನತಾದಳ
ಜನತಾದಳಕ್ಕೆ ಬಂತು, ಜನತಾದಳದಿಂದ KJP ಬಂತು, KJP ಬಂದು ಈಗ ಅದೇ ಜನತಾದಳ ಪಕ್ಷ ಇವತ್ತು BJP ಆಗಿ BJP ಜೊತೆ ವಿಲೀನ ಆದಮೇಲೆ BJP ಅಂಥೇಳಿ ನಮ್ಮ ಪಾರ್ಟಿಯೊಳಗೆ ಕಳೆದ 50 ವರ್ಷಗಳಿಂದ ಪಕ್ಷದ ಚಟುವಟಿಕೆ ಕಾರ್ಯಗಳಲ್ಲಿ ನಮ್ಮ ಎಲ್ಲ ನಾಯಕರು ತೊಡಗಿದ್ದಾರೆ. ಹಲವಾರು ನಾಯಕರು ಇಲ್ಲಿ ಶಾಸಕರು ಆಗಿದ್ದಾರೆ ಭಾರತೀಯ ಜನತಾ ಪಕ್ಷದ ವತಿಯಿಂದ. ಆದ್ದರಿಂದ ಇವತ್ತು ನಾವು ಮೀಟಿಂಗ್ ಬಹಿಷ್ಕಾರ ಮಾಡೋಕ್ಕೆ ಕಾರಣ ಏನಂದ್ರೆ ಅಭಿವೃದ್ಧಿ ವಿಚಾರವಾಗಿ ನಾವು ಯಾವುದಕ್ಕೂ ಕೂಡ ಹಿನ್ನಡೆ ಮಾಡಿಲ್ಲ. ಇಷ್ಟು ದಿವಸ ಅಭಿವೃದ್ಧಿ ವಿಚಾರವಾಗಿ ನಾವು ಅವ್ರಿಗೆ ಸಹಕಾರ ಮಾಡ್ಕೊಂಡು ಬಂದಿದ್ದೀವಿ. ಅವ್ರು ಅವ್ರಿಗೆ ಹೋರಾಟ ಮಾಡ್ಬೇಕನ್ನೋ ಮನೋಭಾವನೆ ಇದ್ದಿದ್ರೆ ಇದು ಒಂದು ಮೀಟಿಂಗನ್ನು ಮುಗಿಸಿದ ಮೇಲೆ ಈ ವಿಷಯನ ಅವ್ರು ಎತ್ತಿದ್ರೆ ನಾವು ಫೇಸ್ ಟು ಫೇಸ್ ಅವ್ರಿಗೆ ಮಾತಾಡ್ತಿದ್ವಿ. ಇಲ್ಲಿ ಏನಾಗಿದೆ ಅಂದ್ರೆ ಬ್ರಿಟಿಷರ ಥರ ಅವ್ರು ವರ್ತನೆ ಮಾಡ್ತಿದ್ದಾರೆ. ಇವರು ಕಾಂಗ್ರೆಸ್ಸಿಗರಂದ್ರೆ ಹೆಂಗೆ ಒಡೆದಾಳಬೇಕು ಅನ್ನೋದನ್ನು ಒಡೆದಾಳ್ತಾರೆ. ಇವತ್ತು ಪಾಪ ಅವ್ರ ಅಧ್ಯಕ್ಷರಿಗೆ ಸಹಕಾರನ ಕೊಟ್ಟಲ್ಲ ಅವರು. ಈಗ ಹಾಲಿ ಅಧ್ಯಕ್ಷರು, ಹೆಸರುಘಟ ಅಧ್ಯಕ್ಷರು ಎಲ್ಲ ಮಾಡೋದು, ಕಾರ್ಬಾರ ಮಾಡೋದು, ಶಾಸಕರ ಮಾಡೋದು. ಅವ್ರದ್ದೇನು ನಡೆಯಂಗಿಲ್ಲ ಪಾಪ ಅಲ್ಲಿ. ಅವ್ರ ಹೆಸರುಘಟ ಅಧ್ಯಕ್ಷರಾಗ್ಯಾರ. ಅಂಥ ಇಕ್ಕಟ್ಟಿನ ಪರಿಸ್ಥಿತಿಗೆ ಅವ್ರು ಅದಾರ. ಅವ್ರು ಅಲ್ಲಿ ಇಲ್ಲ ಇಲ್ಲಿ ಇಲ್ಲ, ಆ ಲೆಕ್ಕಕ್ಕೆ ಪಾಪ ಆಗಿದ್ದಾರೆ. ಇದು ಭಾಳ ನೋವಿನ ಸಂಗತಿ. ಇವರು ಬ್ರಿಟಿಷರ ಪದ್ಧತಿಯನ್ನು ಮತ್ತು ಬ್ರಿಟಿಷರ ಮನಸ್ಥಿತಿಯನ್ನು ಬಿಟ್ಟು ಅಭಿವೃದ್ಧಿ ವಿಚಾರ ಮಾಡಬೇಕಾದಾಗ ಈ ಥರ ಯಾವುದು ಮಾಡಬಾರ್ದು. ಹೋರಾಟ ಏನಾದರೂ ನೇರವಾಗಿ ಬರಲಿ, ಇದು ಮುಗಿದ ಮೇಲೆ ಮಾಡ್ಬೋದು ಅವ್ರು ಶಾಸಕರು. ಇದು ಉದ್ದೇಶಪೂರ್ವಕವಾಗಿ ಶಾಸಕರು ಇದನ್ನು ಮೀಟಿಂಗ್ ಮಾಡಬಾರ್ದು. ಅವ್ರ ಅಧ್ಯಕ್ಷರಿಗೆ ಅಗೌರವ ತರಬೇಕಂತ ನಡೆಸಿರೋ ಹುನ್ನಾರ ಇದು. ಅವ್ರ ಅಧ್ಯಕ್ಷರಿಗೆ ಅವರೇ ಇವತ್ತು ಅಗೌರವ ತಗೊಂಡ್ರು. ಇದು ಮುಗಿದ ಮೇಲೆ ಮಾಡಿದ್ರೆ ಏನಕ್ಕಂತಲ್ಲ. ಇದು ಒಂದು ಮೀಟಿಂಗ್, ಲಾಸ್ಟ್ ಮೀಟಿಂಗ್ ಇತ್ತು. ಇದು ಉದ್ದೇಶಪೂರ್ವಕವಾಗಿ ಮಾಡಿ ನಮ್ಮ ಸದಸ್ಯರಲ್ಲಿರುವಂಥ ಮನಸ್ಸನ್ನು ಕೆಡಿಸುವ ಪ್ರಯತ್ನವನ್ನು ಇವತ್ತು ಶಾಸಕರು ಮಾಡಿದ್ದಾರೆ. ಇಂಥ ಕೆಲಸ ಅವರು ತಂದೆಯವರು ಮಾಡ್ಕೊಂತ ಬಂದ್ರೆ ಇವರು ಮಾಡಕತ್ತಾರೆ. ಇವ್ರು ಇದಾಗಿ ಕೆಲಸ ಮಾಡ್ತಾರೆ. ಇದು ಭಾರತೀಯ ಜನತಾ ಪಕ್ಷದ ಕಾರ್ಯಾಲಯ. ಆ ಕಾರ್ಯಾಲಯಕ್ಕೆ ಯಾವುದೇ ಥರ ಕಾನೂನು ಹೋರಾಟಕ್ಕೆ ನಾವು ಸಿದ್ಧರಿದ್ದೀವಿ. ಯಾವುದೇ ಕಾರಣಕ್ಕೆ ಬಿಟ್ಟು ಕೊಡೋ ಪ್ರಶ್ನೆನೇ ಇಲ್ಲ. ಇದು ನಮ್ಮ ಪಕ್ಷದ ಕಚೇರಿಯಾಗಿ ಉಳಿತೈತಿ. ಅದು ಯಾವುದೇ ಹಂತದಲ್ಲೂ ಕೂಡ ಕಾನೂನು ಹೋರಾಟ ಮಾಡ್ತೇವೆ. ಅವರು ಬಾಂಬೆ ಗೌರ್ಮೆಂಟ್ ಆ್ಯಕ್ಟ್ ಇದ್ದಾಗ ಅದು ಹಸ್ತಾಂತರ ಆಗಿರ್ಬೋದು. ಕರ್ನಾಟಕ ಸರ್ಕಾರ ಆದಮೇಲೆ ಸ್ವತಂತ್ರ ನಂತರ ಸ್ವತಂತ್ರ ಆದಮೇಲೆ ಕರ್ನಾಟಕ ಸರ್ಕಾರ ಆಗಿ ಕರ್ನಾಟಕ ಪುರಸಭೆ ಅಧಿನಿಯಮದ ಪ್ರಕಾರ ಎಲ್ಲ ಕಾನೂನು ಮುಖಾಂತರ ನಮ್ಮ ಕಚೇರಿಗೆ, ನಮ್ಮ BJPಗೆ ಅದು ಹಸ್ತಾಂತರ ಆಗಿದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಆಫೀಸ್ ಬಿಟ್ಕೊಡೋ ವಿಚಾರ ಇಲ್ಲ. ಏನಿದ್ರೂ ಕೂಡ ನಾವು ಅದನ್ನು ಹೋರಾಟ ಮಾಡ್ತೇವೆ. ನಾವು ನಮ್ಮ ಆಫೀಸನ್ನು ನಮ್ಮ ತೆಕ್ಕಿ ತಗೊಂತೀವಿ. ಇವತ್ತು ಸಾಮಾನ್ಯ ಸಭೆಯಲ್ಲಿ ಫೋರಂ ಬರ್ತಿರೋದ ಕಾರಣ ಮೀಟಿಂಗ್ ರದ್ದಾಗಿದ್ದು, ಅನಿರ್ದಿಷ್ಟ ಅವಧಿಯಲ್ಲಿ ಮತ್ತು ನೆಕ್ಸ್ಟ್ ಮೀಟಿಂಗ್ ಮಾಡ್ತೀವಿ. ಹಾಗಾಗಿ ನಮಗೆ ಸಪೋರ್ಟ್ ಮಾಡಿದ ಮೆಂಬರ್ಸ್ ಎಲ್ಲ ಮತ್ತು ಬಂದು ಅವರು ಚರ್ಚೆ ಮಾಡಿ ನೆಕ್ಸ್ಟ್ ಮೀಟಿಂಗ್ ತೆಗಿತೀವಿ ನಾವು. ಫೋರಮ್ ಯಾವ ಕಾರಣಕ್ಕೆ ಭರ್ತಿ ಆಗಿಲ್ಲ? ಸರಿ, ಸುಮಾರು 75% ಫೋರಮ್ ಖಾಲಿ ಇತ್ತು. ಯಾಕೆ ಖಾಲಿ ಇತ್ತು ಅಂದ್ರೆ ಎಲ್ಲ ಸರ್ಕಲ್ಗಳದ್ದು ನಾಮಕರಣದ್ದು ತೊಗೊಂಡಿದ್ವಿ. ನೆಕ್ಸ್ಟ್ ಅವರ ವಾರ್ಡಿಂದು ತೊಗೊಂಡಿವಿ. ಇದು ಅಫಿಷಿಯಲ್ ಯಾರ ಸ್ವಂತಕ್ಕೂ ನಾವೇನು ಇದನ್ನು ತೊಗೊಂಡಿಲ್ಲ ಕೆಲಸಗಳು ಯಾವನ್ನ. ಅವರು ಆ್ಯಕ್ಚುಲಿ ಕ್ಯಾನ್ಸಲ್ ಮಾಡಿಕೊಡ್ರೋ ಮೀಟಿಂಗು ನನಗೆ ಅದು ಮಾಹಿತಿ ಇಲ್ಲ ಅದ್ರ ಬಗ್ಗೆ. ಈವರೆಗೆ ಎರಡನೆಯ ಅವಧಿಯ ನಗರಸಭೆಯ ಅಧ್ಯಕ್ಷರಾದಾಗ ಚಂಪಕ್ಕ ಬಿಸ್ಲಳ್ಳಿಯವರು ನಾವು ಮತ್ತು BJP ಅವರು ಸೇರಿ ಮೆಜಾರಿಟಿ ಮಾಡ್ಕೊಂಡು ನಗರದ ಅಭಿವೃದ್ಧಿ ಕೆಲಸಗಳಲ್ಲಿ ತೊಡಕೊಂಡಿದ್ವಿ. ಇಲ್ಲಿವರೆಗೂ ಸರಳಾಗಿ ಹೊಟ್ಟದ್ದು. ಇವತ್ತಿನ ಮೀಟಿಂಗಿನ ವಿಚಾರವಾಗಿ ಅವರು ಮೀಟಿಂಗಿಗೆ ಬರಲಿಲ್ಲ. ಕಾರಣ ಏನಂದ್ರೆ ನಗರಸಭೆಯ ಅಭಿವೃದ್ಧಿ ಕೆಲಸಗಳಿಗೆ ಅಪ್ರೂವಲ್ ಕೊಡೋದಿತ್ತು, ಟೆಂಡರ್ಗಳಿಗೆ ಅಪ್ರೂವಲ್ ಕೊಡೋದಿತ್ತು, ಮತ್ತು ವರ್ಕ್ ಆರ್ಡರ್ ಕೊಡ್ತಕ್ಕಂಥ ಕೆಲಸಗಳು ಇದ್ವು. ಅದ್ರ ಜೊತೆಗೆ ನಗರದ ವಿವಿಧ ಸರ್ಕಲ್ಗಳಲ್ಲಿ ಎಲ್ಲ ಸಮುದಾಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ರಾಜ್ಯ ಮಟ್ಟದ ಇತಿಹಾಸ ಪುರುಷರ ನಾಮಕರಣ ಮಾಡ್ತಕ್ಕಂಥ ವಿಚಾರಗಳು ಕೂಡ ಇದ್ವು. ಆ ಕಾರಣಕ್ಕಾಗಿ ಅವರು ಬರಲಿಲ್ಲ. ಆ ಸಮುದಾಯಗಳಿಗೆ ನಮ್ಮಿಂದ ತೃಪ್ತಿಕರವಾಗಿರ್ತಕ್ಕಂಥ ಕೆಲಸ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ಸರ್, ಅವರು ಇಲ್ಲಿವರೆಗೆ ಏನು ಸಹಕಾರ ಕೊಟ್ಟಿದ್ರು ಆ ಸರ್ಕಾರದ ರೀತಿ ಬಂದಿದ್ರೆ ನಾವು ಅವರು ಸೇರೇ ಜನಕ್ಕೆ ಸಹಕಾರ ಮಾಡ್ಬೋದಾಗಿತ್ತು. ನಗರದಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಗಳಿಗೆ ಮತ್ತು ನಮ್ಮ ನಗರಸಭೆ ಅಭಿವೃದ್ಧಿ ಕೆಲಸಗಳಿಗೂ ಕೂಡ ಎಲ್ಲ ಕೆಲಸಗಳಿಗೂ ನಾವು ಅಪ್ರೂವಲ್ ಕೊಟ್ಟು ಕೆಲಸ ಪ್ರಾರಂಭಿಸ್ಬೋದಾಗಿತ್ತು. ಯಾಕಂದ್ರೆ ನಾವು ಕೊನೆಯ ಅವಧಿ ಒಳಗದೇವಿ. ಬಟ್ ಇಲ್ಲಿ ಈ ಸಂದರ್ಭದಾಗ ಅವರೆಲ್ಲರ ಸಹಕಾರ ಮುಖ್ಯ ಇತ್ತು, ಮಾಡಲಿಲ್ಲ. ಅವ್ರು ಯಾವುದೋ ಒಂದು ಕಾರಣ ಹೇಳ್ತಾರೆ. ಆ ಕಾರಣ ಸಂಬಂಧಪಟ್ಟದ್ದು ಏನಿದ್ರು ಅದು ನಾವು ಮುನ್ಸಿಪಾಲ್ಟಿಯಿಂದ ನೋಟಿಸ್ ಕೊಟ್ಟಿದ್ದಲ್ಲ, ಭೂ ದಾಖಲೆಗಳ ಇಲಾಖೆಯಿಂದ ನೋಟಿಸ್ ಕೊಟ್ಟಿದ್ದಾರೆ ಅವ್ರ ಪಾರ್ಟಿ ಕಚೇರಿಗೆ. ಇದು ಈಗಿಂದ ನಮ್ಮ ಶಾಸಕರ ಜೊತೆಗೂ ಅವ್ರು ಮಾತಾಡ್ಯಾರ. ಶಾಸಕರು ಅದ್ರ ಬಗ್ಗೆ ನಾವು ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ದು ಉಂಟು. ಅದು ಅವ್ರಿಗೆಲ್ಲರಿಗೂ ಗೊತ್ತೈತಿ. ಆದರೆ ಆ ವಿಚಾರನೇ ಬೇರೆ, ನಮ್ಮ ನಗರಸಭೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರನೇ ಬೇರೆ. ಇವುಗಳನ್ನ ಪರಸ್ಪರ ಮಾತುಕತೆಯಿಂದ ಮಾತಾಡಿ ಬಗೆಹರಿಸಿ ಹೇಳ್ತಕ್ಕಂಥ ಅವಕಾಶಗಳು ಇದ್ದವು. ಅದ್ರ ಸದುಪಯೋಗ ತಗೊಳ್ಳಿಲ್ಲ.
ಇವತ್ತು ಈ ರೀತಿ ಅಡೆತಡೆ ಮಾಡ್ತಕ್ಕಂಥ ಕೆಲಸದಲ್ಲಿ ನಿರತ ಆಗಿತ್ತು, ವಿಷಾದ ವ್ಯಕ್ತಪಡಿಸ್ತಾನೆ ಅಷ್ಟೇ. ಸೊ ಪಕ್ಷದ ಸದಸ್ಯರೇ ಬಂದಿಲ್ಲ ಸರ್, ಅದ್ರ ಬಗ್ಗೆ ಏನು ಹೇಳ್ತೀರಾ? ಸ್ವಪಕ್ಷದವ್ರು ಎಲ್ಲರೂ ಬಂದ್ರಲ್ಲ, 8 ಜನನೂ ಇದ್ರು. 8 ಜನ ಕಾಂಗ್ರೆಸ್ ಸದಸ್ಯರು. ಹೌದು. ಈಗ ಆಡಳಿತ ಪಕ್ಷನೇ ಕೇಸ್ ಹಾಕಿದೆ ಅನ್ನೋ ವಿಚಾರ ಇದೆ ಸರ್, ಏನು ಹೇಳ್ತೀರಾ? ಎಲ್ಲಿ ಕೇಸ್ ಹಾಕಿದ್ದು ಎಲ್ಲಿ ಐತದೆ? ನೋಟಿಸ್ ಬಂದಿದೆ ಅಂತ Notice ಕೊಟ್ಟರೆ XMLA ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಮಾಜಿ ಶಾಸಕರು ಅರುಣ್ ಕುಮಾರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸರ್, ನಮಗೆ ನೋಟಿಸ್ ಬಂದಿದೆ, ಅದರಿಂದ ನಮಗೆ ನೋವಾಗಿದೆ, ಅದಕ್ಕಾಗಿ ಸದಸ್ಯರು ಬಹಿಷ್ಕಾರ ಮಾಡಿದ್ದಾರೆ ಅಂತ. ಅಂದರೆ ಈಗ ಆಡಳಿತ ಸರ್ಕಾರ ಕೇಸ್ ಹಾಕಿದ್ದು ಹೌದಾ ಅಂತ. ಈಗ ನಗರಸಭೆ ವಿಚಾರನ ಬೇರೆ, ಭೂ ದಾಖಲೆಗಳ ಇಲಾಖೆಯಿಂದ ಮುಗಿರ್ತಕ್ಕಂಥ ನೋಟಿಸಿನ ವಿಚಾರನ ಬೇರೆ. ಅದಕ್ಕೆ ಸಂಬಂಧಪಟ್ಟ ಮಾನ್ಯ ಶಾಸಕರು ಕೂಡ ಅವ್ರ ಜೊತೆನೂ ಮಾತಾಡಿದ್ದಾರೆ, ಆ ಪಕ್ಷದ ಕಾರ್ಯಕರ್ತರು ನಗರಸಭೆ ಸದಸ್ಯರುಗಳ ಜೊತೆನೂ ಮಾತಾಡಿದ್ದಾರೆ. ಮಾತಾಡಿ ಹೇಳಿದರೂ ಕೂಡ ಅವರು ಮನ್ನಿಸಲಿಲ್ಲ. ಇದು ಸರಿಯಾದ ಕ್ರಮ ಅಲ್ಲ ಅಂತ ನಾವು ಹೇಳೋದು. ಮತ್ತೆ ಮುಂದಿನ ಸಭೆ ನಿರೀಕ್ಷೆ ಮಾಡ್ಬೋದಾ ಸರ್? ಮುಂದಿನ ಸಭೆ ಅವರಾಗಿ ಬಂದ್ರೆ ನಾವಾಗಿ ಕರಿತೀವಿ, ಅದನ್ನ ಅಪ್ರೂವ್ ಮಾಡೋಕ್ಕಬೇಕು. ಯಾಕಂದ್ರೆ ನಮ್ಮದು ಕೊನೆಯ ತಿಂಗಳಲ್ಲಿದ್ದೀವಿ. ಮತ್ತು ಈ ಅವಧಿಗೆ ಸಂಬಂಧಪಟ್ಟ ಹಾಗೆ ನಗರಸಭೆಯ ಅಧ್ಯಕ್ಷರಾದವರು ಅವ್ರ ರಿಸರ್ವೇಷನ್ ಬಗ್ಗೆ ಕೂಡ ಇಡೀ ರಾಜ್ಯಾದ್ಯಂತ ಎಲ್ಲರೂ ಕೋರ್ಟಿಗೆ ಅವರ ರಿಸರ್ವೇಷನ್ ವಿಚಾರವಾಗಿ ಅವರು ಕ್ಲೈಮ್ ಮಾಡೋದಕ್ಕೆ ಹೋಗಿದ್ದಾರೆ. ಮುಂದೆ ಕೋರ್ಟ್ನಾಗ ಏನಾಗೈತಿ ಮುಂದುವರೆದ್ರೂ ಹೊರಿಬೋದು. ಇಲ್ಲ ಅಂತಂದ್ರೆ ನಮ್ಮದು ಈ ತಿಂಗಳ 31 ಕೊನೆ ದಿನ ಆಗಿರೋದ್ರಿಂದ ನಮ್ಮ ಟರ್ಮ್ ಮುಗಿತಂದ್ರೆ ನಾವು ಹೊರಗೆ ಹೋಗ್ತಾ ಇದ್ದೀವಿ. ಹೋಗೋದಕ್ಕಿಂತ ಮುಂಚೆ ಎಲ್ಲವಕ್ಕೂ ಅಪ್ರೂವಲ್ ಕೊಟ್ಟು ಹೋಗ್ಬೇಕಂತ ವಿಚಾರ ಇತ್ತು. ಅದು ಅಡೆತಡೆ ಆಗೈತಿ. ಮುಂದೆ ಕರೆದಾಗ ಬಂದು ಅವು ಸಹಕಾರ ಕೊಟ್ಟರು ಮಾಡ್ತೇವೆ, ಇಲ್ಲಾಂದ್ರೆ ಮುಂದೆ ಬರ್ತಕ್ಕಂಥ ಕಮಿಟಿಯವ್ರು ಮಾಡ್ತಾರೆ.